ತೊಗೋತೀರಿ. ಇನ್ನುಳಿದು ಯಾವುದೇ ಇಂಡಸ್ಟ್ರಿದಾಗಲಿ ಮತ್ತೊಂದರಾಗಲಿ ಇಲ್ಲಿ ದುಡ್ಡು ಬರ್ತಾ ಇಲ್ಲ ಅನ್ನೋದನ್ನು ನೀವು ಗಮನಿಸ್ಬೇಕಾಗಿದೆ. ಒಟ್ಟಾರೆಯಾಗಿ ನೀವು ಬೇಕಾದ ಹೇಳ್ಬೋದು, ಇವತ್ತು ಏನೋ ಹಿಂದೂ ಮುಸ್ಲಿಂ ಮಾಡಿರಿ, ಮತ್ತೇನೋ ಮಾಡಿರಿ, ಮುಗಿದೊಂದು ಮಾಡಿರಿ, ಆದರೆ ನಿಶ್ಚಿತವಾಗಿ ಒಂದು ತಲೆಯಲ್ಲಿ ನಿಮಗೆಲ್ಲರಿಗೂ ಇದು ಭಾಳ ದಿನಗಳವರೆಗೆ ನಡೆಯುವಂಥದ್ದಲ್ಲ. ಈಗೇನು ದೊಡ್ಡ ಏನೋ ಒಂದು ಕಂದಕಗಳು ಬಿದ್ದಿದ್ದಾವೆ, ಆ ಕಂದಕಗಳನ್ನ ಆರ್ಥಿಕವಾಗಿ ಮುಚ್ಚೋದಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಅದಕ್ಕೆ ಆಗಬೇಕಾಗಿದ್ದಕ್ಕೆ ಈಗ ಉತ್ತರ ಹೊಡಬೇಕಾಗಿದೆ, ಎಲ್ಲರಿಗೂ ಉದ್ಯೋಗ ಕೊಡಿಸುವಂಥ ಕೆಲಸ ಮಾಡಬೇಕಾಗಿದೆ. ಅದಕ್ಕೆ ರಾಹುಲ್ ಗಾಂಧಿ ಅವರು ಹೇಳ್ತಾ ಇದ್ದಾರಪ್ಪ, ಮುಂದಿನ ಒಂದು ವರ್ಷದಲ್ಲೇ ಬಿದ್ದು ಹೋಗ್ತಂತ. ಇನ್ನೆಲ್ಲ ಅವಕಾಶ ಇಲ್ಲ. ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಸಹಿತ ನೀವು ಆರ್ಥಿಕವಾಗಿ ಸೋಲ್ತಾ ಇದ್ದೀರಿ. ನಮ್ಮಲ್ಲಿ ದುಡ್ಡು ಹುಡ್ಲಿಕ್ಕೆ ಬರ್ತಾ ಇಲ್ಲ. ನೀವೇನು ಎದಕ್ಕೆ ಓಪನ್ ಮಾರ್ಕೆಟ್ ಮಾಡಿದಿರಿ? ಓಪನ್ ಮಾರ್ಕೆಟ್ ಮಾಡಿದ್ರೆ ಹೊರಗೆ ನಾವು ದುಡ್ಡು ತಂದು ಹಾಕ್ತಾರೆ, ಇಲ್ಲಿ ಇಂಡಸ್ಟ್ರಿ ಬೆಳೆಸ್ಬೋದು, ಅದರಿಂದ ಏನಪ್ಪ ಅಂದ್ರೆ ನಾವು ಡೆವಲಪ್ಮೆಂಟ್ ಮಾಡ್ಕೋಬೋದು ಅಂತ ಹೇಳ್ಬೋದು. ಆದರೆ ದುಡ್ಡು ಹಾಕಕ್ಕೆ ಬರ್ತಾ ಇಲ್ಲ. ಪ್ರತಿದಿನಾನೂ ನಮ್ಮ ದೇಶದಿಂದ ಹೆಚ್ಚು ಕಡಿಮೆ 20,000 ಕೋಟಿ 40,000 ಕೋಟಿ, ಹೆಚ್ಚು ಕಡಿಮೆ ಇಲ್ಲಿವರೆಗೆ 3.5 ಲಕ್ಷ ಕೋಟಿ ರೂಪಾಯಿ, 30 ಲಕ್ಷ ಕೋಟಿ ರೂಪಾಯಿಗೆ ಮೇಲ್ಪಟ್ಟ ಇವತ್ತಿನ ದುಡ್ಡು ನಮ್ಮ ಇನ್ವೆಸ್ಟ್ಮೆಂಟ್ ಮಾಡೋರು ಹೊರಗೆ ತೊಗೊಂಡು ಹೋಗ್ತಾ ಇದ್ದಾರೆ. ಅಂದಾಗ ಇಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ದುಡ್ಡು ಇಲ್ಲದ್ರೆ ನೀವು ಏನು ಇಂಡಸ್ಟ್ರಿ ಮಾಡೋರು, ಯಾವ್ದು ಮಾಡೋರು? ಸರ್ಕಾರದಲ್ಲಿಂದ ಮೊದಲೇ ದುಡ್ಡಿಲ್ಲ. ನೀವು ಚುನಾವಣೆ ಮಾಡೋದನ್ನು ಈ ಒಂದು ದುಡ್ಡಿನಿಂದ ಯಾವುದು ನೀವು ಬರುತ್ತಿರೋದು ಪೊಲಿಟಿಕಲ್ ಪಾರ್ಟಿ ಫಂಡ್, ಆ ದುಡ್ಡು ಚುನಾವಣೆ ಮಾಡೋರು ವಿನಃ ಎಲ್ಲರೂ ಉದ್ಯೋಗ ಸೃಷ್ಟಿ ಮಾಡಿ ಕೊಡಲಿಕ್ಕೆ ನಿಮಗೆ ಸಾಧ್ಯ ಇಲ್ಲ ಅನ್ನುವ ನೆಲೆಗಡ್ಡೆಯಲ್ಲೇ ಹೊಸ ಒಂದು ರಾಜಕೀಯ ನೀತಿ ಇನ್ನು ಬರೋದನ್ನು ಇದು ಬದಲಾಗೋದನ್ನು ಜನ ಎದುರಿದ್ದಾಗ ನಾವು ಯಾರೂ ತಡೀಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ನೆಲೆಯಲ್ಲಿ ರಾಹುಲ್ ಗಾಂಧಿ ಅವ್ರು ಮಾತಾಡಿದರೆ, ಅವ್ರು ಮಾತಾಡಿದ್ರಲ್ಲೇ ಸತ್ಯದ ಅದಕ್ಕೆ ಉತ್ತರ ಕೊಡೋಕ್ಕಿಂತ ಹೆಚ್ಚಿಗೆ ಅದಕ್ಕೆ ಪರಿಹಾರ ನೋಡ್ಕೊತ ಪ್ರಯತ್ನ ಮಾಡಬೇಕು ವಿನಃ ಟೀಕ್ಸೋದಲ್ಲ ಅನ್ನುವಂಥದ್ದು. ಹೌದಪ್ಪ, ನಮ್ಮ ಮೈ ಮೇಲೆ ಬಟ್ಟೆ ಹರಿದ, ಹೌದು ನಿಮ್ಮ ಬಟ್ಟೆ ಹರಿದಂತ ಅವ್ರು ಹೇಳಿದಾಗ ಆ ಬಟ್ಟೆಯನ್ನು ತೆಗೆದು ಹಾಕಬೇಕು ಒಂದ, ಇಲ್ಲ ತೆಗೆದು ಹೊಲಿಬೇಕು ಒಂದ, ಆ ವ್ಯವಸ್ಥೆ ಪ್ರತಿ ವ್ಯವಸ್ಥೆ ತಯಾರು ಮಾಡಬೇಕು. ಈ ದಿಶೆಯಲ್ಲಿ ಮೋದಿಯವರಾಗಲಿ, ಅವ್ರ ಸರ್ಕಾರ ಆಗಲಿ, ಅವ್ರಿಗೆ ಉತ್ತರ ಕೊಡೋಂಥ ಜನ ಆಗಲಿ ಇವತ್ತು ಆ ಪ್ರಶ್ನೆಗೆ ಉತ್ತರ ಹುಡುಕುವಂಥ ಕೆಲಸ ಮಾಡಿದರೆ ಪರಿಹಾರ ಆಗ್ಬೋದು. ಎಲ್ಲರಿಗೂ ಉದ್ಯೋಗ ಸಿಕ್ಕಾಗ ಮಾತ್ರ ಇಲ್ಲಿಯ ಎಲ್ಲ ಸಮಸ್ಯೆಗಳು ಸಾಲ್ವ್ ಆಗ್ಬೋದು ಅನ್ನೋಂಥ ಮಾತು ಹೇಳ್ತಾ ಈ